ಸರ್ ಒಂದು ನಿಮಿಷ ಮೈಕೂರು ಸಾಹೇಬ್ ನಮ್ಗೆ ಇನ್ನೊಂದು ಡೌಟ್ ಇದೆ. ಇಷ್ಟೇ ಕಂಟೆಸ್ಟೆಂಟ್ಸ್ ಇಲ್ಲ ಇದಾರೆ? ಇಷ್ಟೇ ಮೇಡಮ್, 17 ಜನ ಇದ್ರೆ ಅಷ್ಟೇ. ಮೊನ್ನೆ ಸರ್ ಇಬ್ರು ಹೋದ್ರು, ಒಬ್ರು ಬಂದ್ರು 18ರಲ್ಲಿ. 17 ಜನ ಇದ್ರೆ ಅಷ್ಟೇ ಮೇಡಮ್. ಈಗ ಅವರಲ್ಲಿ ಯಾರಾದ್ರೂ ಒಬ್ಬರಲ್ಲಿ ಹೊರಗಡೆ ಹಾಕಿದ್ರೆ ನೀವು ಯಾರನ್ನ ಹಾಕ್ತೀರಿ? ಎಲ್ಲರಿಗೆ ಹಾಕ್ತೀನಿ. 2 days later. ಸರ್ ಒಂದು ನಿಮಿಷ ಮೈಕೂರು ಸಾಹೇಬ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ. ನನಗೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್. ವಿಷಯ ಅಯ್ಯಯ್ಯೋ, ಇವತ್ತು ಇದೆ ಎಲ್ಲ ಹಾಕಿ ಡಾನ್ಸ್ ಉಂಟಾ? ಅದು ಊಟ ಕೊಡ್ಬೇಡಿ, ಮತ್ತೆ ಅವ್ರಿಗೆ ಊಟ ಕೊಡ್ಬೇಡಿ. ಯಾರ್ ಕಣ್ಬಿತ್ತೋ ಏನೋ, ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ ಎಲ್ಲ ಈಚೆ ಕಡೆ ಅವರಲ್ಲಪ್ಪ. ಅವ್ನಾರ ಬಾಂಬ್ ಹಾಕ್ತೀನಿ ಅಂದಿದ್ನಲ್ಲ, ಅವ್ನ್ ಹಿಡ್ಕೊಂಡ್ರಿ ಫಸ್ಟ್. ಅವನೇ ಇದಕ್ಕೆಲ್ಲ ಕಾರಣ ಅನ್ಸುತ್ತೆ. ಅವ್ನ್ ಹಿಡ್ಕೊಂಡು ತನಿಖೆ ಮಾಡ್ರಿ ಸ್ವಲ್ಪ. ಹೆಂಗೋ ಪಾಪ ಹೋಗಿದ್ರು. ಇನ್ನು ಏನೇನ್ ನೋಡ್ಬೇಕು ಈ ವರ್ಷಲು ಬಿಗ್ ಬಾಸ್ ಅಲ್ಲಿ. ಅಯ್ಯೋ ಬಿಗ್ ಬಾಸ್ ಅಂತವ್ರನ್ನೆಲ್ಲ ಕರ್ಕೊಂಡ್ರೆ ಹಿಂಗೆ ಆಗೋದು. ನಮ್ಮಂತವ್ರು ಕರ್ಕೊಂಡ್ರೆ ಬೇರೆ ಬೇರೆಯವ್ರನ್ನ ಕರ್ಕೋಬೇಕು. ಎಲ್ಲ ಸೀರಿಯಲ್ ಮಾಡಿದವರು ಇಂಥವ್ರು ಸೆಟ್ಲ್ ಆಗಿರೋರ್ನೆಲ್ಲ ಕರ್ಕೊಂಡ್ರೆ. ಅದಕ್ಕೆ ನಿಮಗೋಸ್ಕರ ಒಂದು ಹೇಳ್ತೀನಿ ನೋಡ್ರಿ. ಹಾ, ಸಿಟ್ ಡೌನ್. ಐ ಆಮ್ ಫೈನ್ ಸರ್. ಸಿಟ್ ಡೌನ್ ಅಂದ್ರೆ ಕುಂದ್ರ ಅಂತ ಅರ್ಥ. ಓಕೆ ಸೂರಜ್, ವಾಟ್ ಈಸ್ ಯುವರ್ ನೇಮ್? ಸೂರಜ್ ಸರ್. ಸೇಮ್ ಐತಲ್ಲ ಇಲ್ಲೇ. ನಂದರಿ ಹಾಬೀಸ್ ಫಿಶಿಂಗ್, ಪಬ್ಜಿ ಆಡ್ತೀನಿ, ರಾತ್ರೆಲ್ಲ ತೂರಾಡ್ತೀನಿ. ಕವನ? ಓ ಗ್ರೇಟ್ ಮ್ಯಾನ್, ಐ ಆಮ್ ಆಲ್ಸೋ ಆರ್ಟ್. ವಾವ್ ಸೂಪರ್. ಹೇಳ್ರಿ ಏನ್ ಬರ್ತೀರಿ ಹೇಳ್ರಿ ಒಂದು ಯಾವ್ದಾರ. ಕ್ರಿಕೆಟ್ ಆಡೋಕೆ ಬೇಕು ಬ್ಯಾಟು, ಕ್ರಿಕೆಟ್ ಆಡೋಕೆ ಬೇಕು ಬ್ಯಾಟು, ಮಳೆ ಬಂದ್ರೆ ಬೇಕು ಛತ್ರಿ. ಅದೇ ಮುಂದೇನೈತಿ? ಛತ್ರಿಗೆ ಮುಗಿತ್ರಿ ಸರ್. ಅದು ಹೋಲಿ ಬಿಡ್ರಿ, ಹಾಬೀಸ್ ಹೋಲಿ ಬಿಡ್ರಿ. ವಾಟ್ ಈಸ್ ಯುವರ್ ಸ್ಟ್ರೆಂತ್ ಸೂರಜ್? ಸೂರಜ್ ಇದಲ್ರಿ ಸ್ಟ್ರೆಂತ್ ಅಂದ್ರೆ ಅದು ಹಾರ್ಡ್ ವರ್ಕಿಂಗ್ ಅದು ಹಾಕ್ತಾರಲ್ಲ, ಅದು ಹೋಲಿ ಬಿಡಪ್ಪ. ಹೋಲಿ ಬಿಡ್ರಿ. ಇಂಟರ್ವ್ಯೂ ಸ್ಪೆಲ್ಲಿಂಗ್ ಹೇಳಿಬಿಡ, ಇದ್ರ ಮೇಲೆ ನೀ ಇನ್ ಆರ್ ಔಟ್ ನಾ ಡಿಸೈಡ್ ಮಾಡ್ಬಿಡ್ತೀನಿ ಆತ. ಹಾ, ಫಸ್ಟ್ ರೀ ಈ, ಆಮ್ಯಾಗ ಒಂದು ಪೂಜೆ ಬರ್ತೈತ್ರಿ. ಟ ರ ಹಿಂಗ್ ತಿಕ್ಬೇಕ್ರಿ, ಮ್ಯಾಗ ರ ಆಕೈತಿ. ಹೋದ್ರಲ್ರಿ ಸರ್, ಇನ್ನು ಪೂರ ಮುಗ್ದಿಲ್ರಿ. ಮಚ್ಚ ಅರ್ಜೆಂಟ್ 2 ಲಕ್ಷ ಬೇಕಿತ್ತು ಕಣ. 2 ಲಕ್ಷ ಸಾಕಾ? ಓ ಮಚ್ಚ, ಅದಕ್ಕೆ ಸಾಯ್ತೀಯ ನಾಯ್ತಾರ ತಗೊಂಬತ್ತೀನಿ. ತಗಡ. ಇಷ್ಟ ದಿವಸ ನಿನ್ನ ಗೋಳಿ ಮಗ ಅನ್ಕೊಂಡಿದ್ದೆ, ನೀನ್ ಇಷ್ಟು ಒಳ್ಳೆಯವ್ರು ಅಂತ ಗೊತ್ತಿರ್ಲಿಲ್ಲ ಮಚ್ಚ. ಹಂಗೇನಿಲ್ಲ, ತಗೊಂಡೋಗ ಪರವಾಗಿಲ್ಲ ಮಚ್ಚ. ನಿನ್ ಚೆನ್ನಾಗಿ ಉಟ್ಕೋ. ಲೋ ಮಾಮ್, ನಿಂಗೆ 2 ನಿಮಿಷ ಗಾಡಿ ಓಡಿಸೋದು ಹೇಳ್ಕೊಡ್ತೀನಿ ನಾನು. ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಕಿಕ್ಕೊಳ್ಳಿ ಒಂದು ಜೋರಾಗಿ. ಅಯ್ಯ ಸರ್, ಯಾ ಗಾಂಡು ಹತ್ರ ಕಡಿಂಗ್ ಮಾಡಿಸ್ಕೊಂಡೆ, ಇರೋ ಬರೋ ಕೂದಲೆಲ್ಲ ಹಾಳು ಮಾಡಿ ಕೊಟ್ಟ ಅವ್ನು ನಿಮ್ದು. ನೀವ್ ಅಪ್ಪನೇ ಮಾಡಿದ್ದು. ಗೋಳೆ ಮಗನೇ ನಕ್ಕ ಅಪ್ಪ ಜೋರ ಯಾರ ನನ್ನ ಇವಾಗ ನೋಡ್ ನಕ್ಕುದ್ರು ಅವ್ರನ್ನ ನನ್ನ ನಾಳೆ ನೋಡ್ಬಾರ್ದು. The next day. ಇಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿರೋ ಚಾಚಾ ಅಲ್ಲ, ನಂದೇನು ಕಿತ್ಕೊಳಕ್ಕಾಗಲ್ಲ ಯಾರು. ನಾನು ನಿನ್ ಕೆಟ್ಟ ಮಾತು ಬೈತೀನಿ ನೋಡಿ, ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ಇದಿರೋಕ್ಕಿಂತ ಮುಂಚೆ ನಿನ್ ಜೀವನದಲ್ಲಿ ಏನಾಯ್ತು ಅದೆಲ್ಲ ನನಗ್ ಬೇಕಾಗಿಲ್ಲ. ನಾನು ನಿನ್ ಜೊತೆ ನೀನ್ ನನ್ ಲವ್ ಮಾಡಿ ನೀನ್ ತಾಯಿನ ಹಕ್ಕಿ ಯಾವ ಸರ್, ನಾವು SBI ಬ್ಯಾಂಕಿಂದ ಮಾತಾಡ್ತಿರೋದು. ನೀವು ಮೇಂಟೈನ್ ಮಾಡ್ತಿರೋ ಬ್ಯಾಲೆನ್ಸ್ಗೆ ನೀವು ಅಕೌಂಟ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ನಿಮ್ಮ ಮನೇಲಿ ಜೀರಿಗೆ ಸಾಸಿವೆ ಡಬ್ಬಗಳಿದಾವೆ ಸರ್? ಇದ್ರೆ ಅದರಲ್ಲಿ ಇಟ್ಬಿಡಿ ಸರ್. ಥ್ಯಾಂಕ್ ಯು ಸರ್. ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ. ಸಾರಿ, ಅದು ರೂಢಿ ಆಗ್ಬಿಟ್ಟೈತಿ. ಸಾರಿ ಅಂಕಲ್, ಇಲ್ಲೇ ಸೈನ್ಸ್ ಕಾಲೇಜ್ ಎಲ್ಲಿ ಬರ್ತೈತ್ರಿ?
ಈಗ ಬರ್ತೈತಿ, ಇಲ್ಲೇ ಬರ್ತೈತಿ, 2 ನಿಮಿಷ. ಅಂದಂಗ ಹೆಸರೇಂತಮ್ಮ ನಿಂದು? ಸುಮಿತ್ ಅಂತ್ರಿ. ನೀನು ಸುಮಿತಾ? ಮತ್ತೆ ಯಾರದ್ರಿ? ನನ್ ಮಗನ ರಮೇಶ್, ಇಬ್ರು ಸೇಮ್. ಅಂದಂಗ ಏನ್ ಓದಾತಿ? PUC ಓದ್ಬೇಕಂತ ಮಾಡೀನಿ, ಅಡ್ಮಿಷನ್ ಬಂದೇನ್ರಿ. ವೇಸ್ಟ್ ಅದು, PUC ಮಾಡಕ್ ಹೋಗ್ಬೇಡ. ಮತ್ತು SSLC ಮಾಡು, ಮಸ್ತ್ ಸ್ಕೋಪ್ ಐತೆ ಅದ್ರಾಗ. ನಾವೆಲ್ಲ ಅದೇ ಮಾಡಿದ್ದು. ಅಂಕಲ್ SSLC ಮುಗ್ಸೇ PUC ಮಾಡತ್ತೇನಿ. ಮುಗ್ಸಿ ಹಂಗಂದ್ರ ಅದಿಲ್ಲ, ಚಲೋ ಕೆಲಸ ಮಾಡಿ ಅದ್ ಮುಗ್ಸಿ. ಅಂದಂಗ ಕೆಲ್ಸ ಬೇಕಂದ್ರೆ ಹೇಳು, ನಂದು ರೆಸ್ಟೋರೆಂಟ್ ಐತಿ, ಒಬ್ಬ ಸಪ್ಲೈಯರ್ ಅದಾನ, ಇನ್ನೊಬ್ಬ ಬೇಕು. ಅಂಕಲ್ ನಾನು PUC ಮುಗಿಸಿ ಇಂಜಿನಿಯರಿಂಗ್ ಮಾಡ್ಬೇಕಂತ ಮಾಡೀನ್ರಿ. ಅವನು ಇಂಜಿನಿಯರಿಂಗ್ ಮಾಡ್ದವನ. ನೋಡ್ತಮ್ಮ, ನೀನ್ 4 ವರ್ಷ ಇಂಜಿನಿಯರಿಂಗ್ ಮುಗಿಸಿ ಸಪ್ಲೈಯರ್ ಆಗೋ ಬದ್ಲು ಡೈರೆಕ್ಟ್ ಸಪ್ಲೈಯರ್ ಆಗ್ಬಿಡು ಅಂತೇನೆ ನಾನು. ಟೈಮ್ ಉಳಿತೈತಿ. ಅಂದಂಗ ಇಂಜಿನಿಯರ್ದಾಗ ಯಾವ್ದು ಮಾಡ್ಬೇಕಂತದಿ? ENC ಮಾಡ್ಬೇಕಂತ ಅನ್ಕೊಂಡೆ. ಹೋಗ್ಬೇಕಿಲ್ಲ, ಮಾಡಕ್ ಹೋಗ್ಬೇಡದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡು. ನಮ್ಮ ಗ್ಯಾರೇಜ್ ಬಸೀರ್ ಬೈ ಅದನ್ನ ಮಾಡಿದ್ದು. ದಿನಕ್ಕೆ 4 ಮಿಕ್ಸಿ ರಿಪೇರಿ ಮಾಡ್ತಾನ, 2 ಸೈಕಲ್ ಪಂಚರ್ ತಿತ್ತಾನ. ಮಸ್ತ್ ಸ್ಕೋಪ್ ಐತೆ ಅದ್ರಾಗ. ಅಣ್ಣ ಊಟಕ್ಕೆ ಹೋಗಿ ಬರ್ತೀನಿ ಅಣ್ಣ. ಫಸ್ಟ್ ಕೆಲ್ಸ ಮುಗಿಸ್ಬಿಡು, ಆಮೇಲೆ ಊಟ ಮಾಡಿವಂತೆ. ಅಣ್ಣ ಕಷ್ಟಪಟ್ಟು ದುಡಿತಾ ಇರೋದು ತಿನ್ನಕ್ಕೆ ಅಣ್ಣ. ಯಾರು ಹೇಳಿದ್ರು ದುಡಿತಾ ಇರೋದು ತಿನ್ನಕ್ಕೆ ಅಂತ? ಸಂಘ ಕಟ್ಟಕ್ಕೆ. ಮೊದಲು ನಮಸ್ಕಾರ ಮಾಡ್ಕೋಬೇಕು, ಇಷ್ಟು ದೂರಾಗೂ ಅಷ್ಟು ಇಳಿಸ್ಬಾರ್ದು. ನೋಡಿದ ಬ್ರೇಕ್ ಅಷ್ಟೊಂದು ಹೊಡಿಬೇಡ ಅಂತಂದು 2 ಹಾಕಡ್ಲ 3 ಹಾಕಡ್ಲ 2 ಹಾಕಿದ್ರೆ ಏನ್ ಸಾಯ್ತಿಲ್ಲ ಗೇರ್ ಹಾಕಿದ್ದೀನಲ್ಲಪ್ಪ. ಡಿಗ್ರಿ ಮಾಡಿದ್ದ ನಾವು ಗೇರ್ ಹಾಕಕ್ ಬರಲ್ಲ. ಡಿಗ್ರಿಗೂ ಗೇರ್ಗೂ ಏನಪ್ಪ ಸಂಬಂಧ? ನಾನೀಗ ಸೀರೆ ಹಾಕೊಂಡು ಹೋಗ್ತೀನಿ. ನಮ್ಮಮ್ಮ ಅವಳು ಚೆನ್ನಾಗಿ ಬೈತಾರೆ. ನೋಡು ನನ್ನ ಮಗಳನ್ನ ಇಷ್ಟು ಲಕ್ಷಣವಾಗಿ ಸೀರೆ ಉಟ್ಕೊಂಡಿದ್ದಾಳೆ. ಇನ್ನೂ ಕೆಲವರು ಇದ್ದಾರೆ. ಇನ್ನೂ ಕೆಲವರು ಇದ್ದಾರೆ, ನೈಟಿ ಹಾಕೊಂಡೆ ಕುತ್ಕೊಂಡ್ಬಿಡ್ತಾರೆ ಅಲ್ವಾ ಅಮ್ಮ? ದಸರಾ ಮ್ಯಾನೇಜ್ಮೆಂಟ್ಗೆ ನೆನ್ನೆಯಿಂದ ಉಗಿತಾವ್ರೆ ಜನ. ನಮ್ ಕಾಸು ತಗೊಂಡು ತಿನ್ಕೊಂಡ್ ತಿಂದ್ರು ಅಷ್ಟೇ ಅವರು. ಒರ್ಸ್ಕೋಬೇಕು ಗೌರ್ಮೆಂಟ್ ಅವರು, ಆ ರೇಂಜ್ ಉಗಿತಾವ್ರೆ ಜನ. ಅದ್ರಲ್ಲಂತೂ ನಮ್ಮ ಮಂಡ್ಯದವನ ಬಣ್ಣ ಉಗ್ದ, ಅವ್ರ ಫ್ಯಾಮಿಲಿ ಟ್ರೀನೆಲ್ಲ ಕರೆದ್ಬಿಟ್ಟವನೆ ಪುಣ್ಯಾತ್ಮ. ಆ ರೇಂಜ್ ಉಗಿದವನೆ. ಮಕ್ಕಳು ಅವ್ರ ಎತ್ತಿರೋ ಅವ್ರ ಹೌದಿರೋ ಅವ್ರ ಸ್ಟೆಪ್ನಿಗಳು ಎಲ್ಲ ತೀರೋಲಿ ಇವತ್ತಿಗೆ. ಕೊನೆಗೆ ಅವ್ನ ಸ್ಟೆಪ್ನಿನೂ ಬಿಟ್ಟಿಲ್ಲ ಆ ಬಣ್ಣ. ಆ ಮಗ ಏನ್ ಅಡಿಗೆ ಮಾಡ್ತಿದ್ದೀರಿ ಇವತ್ತು? ಮ್ಯಾಗಿ. ಎಷ್ಟು ಪ್ಯಾಕೆಟ್? 5 ರೂಪಾಯಿ 2. ಮತ್ತಿದ್ರಾಗ ನೀರ್ ಕಡಿಮೆ ಐತಲ್ಲ? ನಾ ಈ ಸುಳ ಮಗ ಹೇಳ್ದೆ ಇದ್ರಾಗ ನೀರ್ ಕಡಿಮೆ ಐತಂತ, ನನ್ ಮಾತೆ ಕೇಳಲಿತ್ತ. ಈ ಕರೆಕ್ಟ್ ಐತಣ್ಣ, ಇನ್ನು 2 ಜಗ್ ಹಾಕ್. ಸುಳ ಮಗನ ಅಣ್ಣ ಬಂದಿಲ್ಲ ಅಂದ್ರೆ ಎಲ್ಲ ಮ್ಯಾಗಿ ಹಾಳತ್ತಿತ್ತೀಗ. ಅಂಕಲ್, ನಾನು ನಿಮ್ಮ ಮಗಳು ಪೂಜೆಗೋಸ್ಕರ ಬಂದಿದ್ದೀನಿ. ಅವಳು ನಾನು 2 ವರ್ಷದಿಂದ ಲವ್ ಮಾಡ್ತಿದ್ದೀವಿ. ನಿಮ್ಮ ಮಗಳು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಪ್ಲೀಸ್ ಅಂಕಲ್, ನಿಮ್ಮ ಮಗಳು ನನಗೆ ಕೊಟ್ಟು ಮದುವೆ ಮಾಡ್ರಿ. ಓ, ರಾತ್ರಿ 3 ಗಂಟೆ ನನ್ನ ಮಗಳ ಜೊತೆ ವಿಡಿಯೋ ಕಾಲ್ ಮಾತಾಡೋದು ನೀನೇನಾ? ಮೋಸ ಮಾಡಲೆಂದ ನೀನು ಬಂದೆ. ಒಬ್ಬ ಕೆಟ್ಟ ಸೋಮಾರಿ ಇದ್ದ, ಭಾಳ ಸೋಮಾರಿ. ಹಸುವಾದ ಬಂದ ಮನೆಗೆ ಹೋಗ್ತಿದ್ದ, ಉಣ್ತಿದ್ದ ಬರ್ತಿದ್ದ. ತಟ್ಟಾಗಿನ ತಗೊಂಡು ಉಣ್ಣಾಕ ಬ್ಯಾಸ್ರಿ ಅವಾಗ, ಅಷ್ಟು ಸೋಮಾರಿ. ಏನ್ ಮಾಡ್ಬೇಕು? ಇವು ಹೊಟ್ಟಿ ಚುರ್ರಲ್ಲಿ ಬುದ್ಧಿ ಬರ್ತೈತೆ ಅಂತ ಮನೆಯಿಂದ ಹೊರಗೆ ಹಾಕಿಬಿಟ್ರು. ಭಯಂಕರ ಹಸುವಾತು. ಊರವರೆಗೆ ಹೋಗಿ ಒಂದು ಹಣ್ಣಿನ ಗಿಡದ ಕೆಳಗೆ ಮಕ್ಕೊಂಡ. ಅಂದ್ರೆ ಗಾಳಿ ಬೀಸ್ತಂದ್ರೆ ಹಣ್ಣಿನ ಗಿಡ ಅಳ್ಳಾಡ್ತೈತೆ, ಹಣ್ಣು ಬಂದು ನನ್ನ ಬಾಯಾಗಿ ಬೀಳ್ತೈತೆ, ಅವಾಗ ತಿಂದ್ರಾತು ಅಂತ ಮಕ್ಕೊಂಡ್ರೆ ಗಾಳಿ ಬೀಸ್ತೀವಿ, ಹಣ್ಣು ಬಿತ್ತು, ಎದಿ ಮ್ಯಾಗ ಬಿತ್ತು. ಇಟ್ಕೊಳಕ್ ರೆಡಿ ಇಲ್ಲವ, ಎದಿ ಮ್ಯಾಗ ಬಿದ್ದೈತೆ. ಸ್ವಲ್ಪ ಗಾಳಿ ಜೋರು ಬೀಸ್ತೆ ಅಂದ್ರೆ ಬಾಯಿಗೆ ಬರ್ತೈತೆ, ತಡಿ ಅಂತ ಕಾದ. ಹೊತ್ತು ಮುಣಿಗಿತು, ಬಾಯಿಗೆ ಬರ್ಲಿಲ್ಲ ಅದು. ಇನ್ನೇನು ಕತ್ಲಾತು, ಎದ್ದು ಹೋಗ್ಬೇಕ್ರೊಳಗ ಆ ಭಾಗದಾಗ ಒಬ್ಬ ಕುದುರೆ ಮೇಲೆ ಹೊಂಟಿದ್ದ. ಇವ ಮಕ್ಕೊಂಡ, ಲೇ ಅಪ್ಪ ಬಾ, ಏನ ಹಣ್ಣು ಎದಿ ಮ್ಯಾಗ ಬಿದ್ದೈತೆ, ಅದನ್ನ ಬಾಯಾಗಿ ಇಡಬಾರ್ಲೇ ಅಪ್ಪ. ಯಾಕ ನಿನಗೇನಾಗೈತೆ? ನಾ ಸೋಮಾರಿಲೇ, ನನ್ನ ಕೈಲಿ ಏನೂ ಕೆಲಸ ಮಾಡೋದಾಗಲ್ಲ. ಅದಕ್ಕೆ ಅವ ಹಂಗ, ನಾ ನಿಮ್ಮಪ್ಪ. ನಂದು ಊರು ಹಿಂದ ಹೋತು, ಕುದುರೆಯಿಂದ ಇಳಿಯಕ್ಕೆ ಬೇಸರಾಗಿ ಹಂಗ ಹೊಂಟೀನಿ ನಾನು. ಹಂಗ
ನಮ್ಮ ಮಡಿವಾಳ ಯಾವ ರೋಡು? ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಹೆಲ್ಮೆಟ್ ಹಾಕೋಬೇಕು ಅಂತ ಗೊತ್ತಿಲ್ವಾ? ಅಟ್ಲೀಸ್ಟ್ ಹೆಲ್ಮೆಟ್ ಹಾಕೊಂಡು ಹೋಗಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ. ಡೈಲಿ ಇಷ್ಟೊಂದು ಆಕ್ಸಿಡೆಂಟ್ ಆಗುತ್ತೆ, ಅದು ಸ್ವಲ್ಪ ಇವಾಗಿಂದ ಆದರೂ ಅಟ್ಲೀಸ್ಟ್ ಹೆಲ್ಮೆಟ್ ಯೂಸ್ ಮಾಡೋದು ಟ್ರೈ ಮಾಡಿ. ವಾ ಭಾಗ್ಯಮ್ಮ, ಇದೇನ್ ಹಸುಗಳನ್ನ ಮೇಲ್ಗಡೆ ಇಟ್ಬಿಟ್ಟಿದ್ದೀರಾ? ಕೆಳಗಿಟ್ರೆ ಮೇಯ್ಕತ್ತವೆ ಅಂತ ಕೇಳ್ರಿ